ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹಾತ್ಯರು ಭಾಗ 17. ದೀಪಸ್ತಂಭ ಭಾಗ 5. ಹೊಸ ಒಡಂಬಡಿಕೆಯ ಕೇಹಾತ್ಯರಾಗಿ ನಾವು ಏನನ್ನು ಹೊರುತ್ತೇವೆ ಎಂಬುದನ್ನು ನಿನ್ನೆ ನಾವು ನೋಡಿದೆವು. ಕ್ರಿಸ್ತನ ಬೆಳಕು, ಸುವಾರ್ತೆಯ ಸತ್ಯ, ರಾಜ್ಯದ ಸಂದೇಶ, ಏಕೈಕ ಸರ್ವಶಕ್ತ ದೇವರಾದ ತಂದೆಯ ಜ್ಞಾನ, ಪ್ರಯಾಣದುದ್ದಕ್ಕೂ ದೀಪಸ್ತಂಭ ಸಮುದ್ರ ಹಸುವಿನ ಚರ್ಮದ ಅಡಿಯಲ್ಲಿ ಹೇಗೆ ಅಡಗಿತ್ತು, ಹಾಗೆಯೇ ಈ ಬೆಳಕು ಹುಡುಕದವರ ಕಣ್ಣುಗಳಿಗೆ ಮುಚ್ಚಲ್ಪಟ್ಟಿದೆ ಎಂದು ನಾವು ನೋಡಿದೆವು. ಮತ್ತು ನಾವು ಮೂಲಗಳ ಬದಲಾಗಿ ನಾವು ಸ್ವತಃ ಸಂದೇಶವನ್ನು ತಲುಪಿಸುವ ರಾಯಭಾರಿಗಳೆಂದು ನೋಡಿದೆವು. ಇಂದು ನಾವು ಇನ್ನಷ್ಟು ಆಳವಾಗಿ ಹೋಗೋಣ. ನಾವು ದೀಪಸ್ತಂಭವನ್ನು ಹೇಗೆ ಹೊರುತ್ತೇವೆ, ಅದನ್ನು ಹೊರುವವರಿಗೆ ಯಾವ ನಡವಳಿಕೆಯು ಅಗತ್ಯವಿದೆ ಮತ್ತು ನಾವು ಹೆಚ್ಚು ಸ್ಪಷ್ಟವಾಗಿ ಉರಿಯುವಂತೆ ದೇವರೇ ಸ್ವತಃ ನಮ್ಮ ಬತ್ತಿಯನ್ನು ಸರಿಪಡಿಸುತ್ತಾರೆ ಎಂದರೆ ಏನು ಎಂಬುದನ್ನು ನೋಡೋಣ. ಕೇಹಾತ್ಯರು ದೀಪಸ್ತಂಭವನ್ನು ಅಜಾಗರೂಕತೆಯಿಂದ ಕೈಕೊಳ್ಳಲಿಲ್ಲ. ಅವರು ಅದನ್ನು ಮುಚ್ಚಿ ಕ್ರಮಬದ್ಧವಾಗಿ ಯಾಜಕರ ಸೂಚನೆಗೆ ಒಳಪಟ್ಟು ಒತ್ತೊಯ್ದರು. ಸರಿಯಾದ ದಾರಿ ಮತ್ತು ತಪ್ಪಾದ ದಾರಿ ಇತ್ತು. ನಾದಾಬ ಮತ್ತು ಅಹೀಬ್ ಯೆಹೋವನ ಮುಂದೆ ಅನ್ಯ ಬೆಂಕಿಯನ್ನು ತಂದರು ಮತ್ತು ಸತ್ತರು. ಯಾಜಕಕಾಂಡ 10ನೇ ಅಧ್ಯಾಯ 1ರಿಂದ 2ನೇ ವಾಕ್ಯ. ಪವಿತ್ರ ವಿಷಯಗಳ ವಿಷಯದಲ್ಲಿ ಸ್ವೀಕಾರಾರ್ಹ ಪರಿಹಾರ ಮಾರ್ಗವೆಂಬುದೇ ಇರಲೇ ಇಲ್ಲ. ಹೊರುವ ವಿಧಾನವು ಹೊರುವುದಷ್ಟೇ ಮುಖ್ಯವಾಗಿತ್ತು. ಮತ್ತು ಇಂದು ನಾವು ಕ್ರಿಸ್ತನ ಬೆಳಕನ್ನು ಹೇಗೆ ಹೊರುತ್ತೇವೆ ಎಂಬುದರ ಬಗ್ಗೆ ಇದು ಬಹಳಷ್ಟು ಹೇಳುತ್ತದೆ. ಮತ್ತಾಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ ಹೀಗೆ ಹೇಳುತ್ತದೆ: ಮನುಷ್ಯರು ನಿಮ್ಮ ಸತ್ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆ ಪಡಿಸುವಂತೆ ನಿಮ್ಮ ಬೆಳಕು ಅವರ ಮುಂದೆ ಪ್ರಕಾಶಿಸಲಿ. ತಂದೆಗೆ ಮಹಿಮೆ ತರುವುದು ಯಾವುದು ಎಂಬುದನ್ನು ಗಮನಿಸಿ. ಕೇವಲ ಪ್ರಭಾವಶಾಲಿ ಮಾತುಗಳಲ್ಲ, ಗೆದ್ದ ತತ್ವ ಸಿದ್ಧಾಂತಗಳಲ್ಲ, ಅಥವಾ ಸುಂದರವಾದ ವಿವರಣೆಯ ಪ್ರದರ್ಶನಗಳಲ್ಲ. ಬದಲಾಗಿ ಇತರರು ನೋಡಬಹುದಾದ ಸತ್ಕ್ರಿಯೆಗಳು, ಬೆಳಕನ್ನು ನಂಬುವವನ ಗೋಚರವಾದ ದೈನಂದಿನ ಸಾಮಾನ್ಯ ನಡವಳಿಕೆಯಲ್ಲಿ ಒತ್ತೊಯ್ಯಲಾಗುತ್ತದೆ. ನಾವು ಜನರನ್ನು ಹೇಗೆ ನಡೆಸಿಕೊಳ್ಳುತ್ತೇವೆ, ನಾವು ಹೇಗೆ ಮಾತನಾಡುತ್ತೇವೆ, ನಮಗೆ ಅನ್ಯಾಯವಾದಾಗ ನಾವು ಹೇಗೆ ಪ್ರಕ್ರಿಯಿಸುತ್ತೇವೆ, ಯಾರು ಗಮನಿಸದಿದ್ದಾಗ ನಾವು ಹೇಗೆ ಬದುಕುತ್ತೇವೆ, ಇವೇ ಪ್ರಪಂಚದ ಮುಂದೆ ಉರಿಯುತ್ತಿರುವ ದೀಪಸ್ತಂಭದ 7 ದೀಪಗಳು. ಫಿಲಿಪ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ ಹೇಳುತ್ತದೆ: ನಾವು ಕುಟಿಲವಾದ ಮತ್ತು ವಕ್ರವಾದ ಸಂತತಿಯ ಮಧ್ಯದಲ್ಲಿ ದೋಷರಹಿತರು, ಮುಗ್ಧರು, ದೇವರ ಮಕ್ಕಳಾಗಿದ್ದು ದೇವರ ಮಧ್ಯದಲ್ಲಿ ಲೋಕದಲ್ಲಿ ದೀಪಗಳಂತೆ ಪ್ರಕಾಶಿಸಬೇಕು. ಪ್ರಕಾಶಿಸುವುದು ಒಂದು ಪ್ರದರ್ಶನವಲ್ಲ, ಅದು ಒಂದು ಸ್ವಭಾವ. ನಮ್ಮ ಸುತ್ತಲಿರುವ ವಕ್ರವಾದ ಸಂತತಿಯ ಮಧ್ಯದಲ್ಲಿ ನಾವು ಏನಾಗಿದೆ ಎಂಬುದನ್ನು ಅದು ಹೇಳುತ್ತದೆ. 1ನೇ ಪೇತ್ರ 2ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ: ಅನ್ಯ ಜನಾಂಗದವರ ಮಧ್ಯದಲ್ಲಿ ನಿಮ್ಮ ನಡವಳಿಕೆಯು ಯೋಗ್ಯವಾಗಿರಲಿ. ಆಗ ಅವರು ನಿಮ್ಮನ್ನು ಕೆಟ್ಟವರೆಂದು ದೂಷಿಸಿದರೂ ನಿಮ್ಮ ಸತ್ಕ್ರಿಯೆಗಳನ್ನು ನೋಡಿ ದೇವರನ್ನು ಮಹಿಮೆ ಪಡಿಸುವರು. ಪ್ರಪಂಚವು ನಮ್ಮ ವಿರುದ್ಧ ಮಾತನಾಡಬಹುದು, ಸಮುದ್ರ ಹಸುವಿನ ಚರ್ಮವನ್ನು ಅಪಹಾಸ್ಯ ಮಾಡಬಹುದು, ಆದರೆ ನಡವಳಿಕೆ ಹೊರುವವನ ಗೋಚರವಾದ ಸ್ಥಿರವಾದ ದೈನಂದಿನ ಜೀವನವು ಯಾವುದೇ ವಾದಕ್ಕಿಂತ ಜೋರಾಗಿ ಮಾತನಾಡುತ್ತದೆ. ದಾನಿಯೇಲನು ದಶಕಗಳ ಕಾಲಮಾನಗಳಲ್ಲಿ ಬಾಬಿಲೋನ್ನಲ್ಲಿ ದೀಪಸ್ತಂಭವನ್ನು ಹೊತ್ತನು. ಜೋರಾದ ಧ್ವನಿಯಿಂದಲ್ಲ, ನಂಬಿಗಸ್ತ ಜೀವನದಿಂದ. ದಾನಿಯೇಲ್ 6ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ: ಅವನ ಶತ್ರುಗಳು ಯಾವುದೇ ದೋಷವನ್ನಾಗಲಿ ತಪ್ಪನ್ನಾಗಲಿ ಕಾಣಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನು ನಂಬಿಗಸ್ತನಾಗಿದ್ದನು. ಇದು ದೀಪಸ್ತಂಭವನ್ನು ಸರಿಯಾಗಿ ಹೊರುವ ಕೇಹಾತ್ಯರ ಲಕ್ಷಣ. ಒಳಗಿನ ಬಂಗಾರವು ಮುಚ್ಚಲ್ಪಟ್ಟಿರಬಹುದು, ಆದರೆ ಹೊರುವವನ ನಡವಳಿಕೆಯು ಆ ಚರ್ಮದೊಳಗೆ ಏನು ಅಸಾಮಾನ್ಯವಾದುದು ಇದೆ ಎಂದು ಬಹಿರಂಗಪಡಿಸುತ್ತದೆ. ದೀಪಸ್ತಂಭವು ಭಾರವೆಂದು ಅನಿಸುವ ದಿನಗಳು ಬರುತ್ತವೆ. ಸುವಾರ್ತೆಯು ಜನಪ್ರಿಯವಲ್ಲದಿದ್ದಾಗ, ರಾಜ್ಯ ಮತ್ತು ತಂದೆಯ ಸತ್ಯವನ್ನು ತಿರಸ್ಕರಿಸಿದಾಗ
ಅಪಹಾಸ್ಯ ಮಾಡಿದಾಗ ಅಥವಾ ಕೀಳಾಗಿ ಕಂಡಾಗ, ಪ್ರಪಂಚವು ನಮ್ಮ ಸಂದೇಶವನ್ನು ಮೂರ್ಖತನ ಎಂದು ಭಾವಿಸಿದಾಗ, ಆ ದಿನಗಳಲ್ಲಿ ದೀಪಸ್ತಂಭವನ್ನು ಕೆಳಗಿಡುವ ಪ್ರಲೋಭನೆ ಬರುತ್ತದೆ. ಕರೆಯನ್ನು ಬದಿಗಿರಿಸುವ, ಸತ್ಯವನ್ನು ಮೃದುಗೊಳಿಸುವ, ಮುಜುಗರ ಪಡಿಸುವ ವಿಷಯಗಳನ್ನು ತೆಗೆದುಹಾಕಿ ಸಂದೇಶವನ್ನು ಹೆಚ್ಚು ಆಕರ್ಷಕವಾಗಿರುವ ಪ್ರಲೋಭನೆ. ಆದರೆ ದೀಪಸ್ತಂಭವನ್ನು ಕೆಳಗಿಟ್ಟ ಕೇಹಾತ್ಯರು ಯಾವುದೇ ಸಮಸ್ಯೆಯನ್ನು ಪರಿಹರಿಸಲಿಲ್ಲ. ಅವರು ಪವಿತ್ರ ಸ್ಥಳವನ್ನು ಕತ್ತಲೆಯಲ್ಲಿ ಬಿಟ್ಟನು ಅಷ್ಟೇ. ಸಮಸ್ಯೆಯು ಎಂದಿಗೂ ಭಾರವಾಗಿರಲಿಲ್ಲ. ಸಮಸ್ಯೆ ಎಂದರೆ ಹೊರುವವನು ನಡೆದುಕೊಂಡು ಹೋಗುತ್ತಾನೆ ಎಂಬುದು. ರೋಮಾಪುರದವರಿಗೆ 1ನೇ ಅಧ್ಯಾಯ 16ನೇ ವಾಕ್ಯ ಪೌಲನ ನಿರ್ಧಾರಗಳನ್ನು ನಮಗೆ ನೀಡುತ್ತದೆ. ನಾನು ಸುವಾರ್ತೆಯ ವಿಷಯದಲ್ಲಿ ನಾಚಿಕೆ ಪಡುವವನಲ್ಲ, ಏಕೆಂದರೆ ನಂಬುವ ಪ್ರತಿಯೊಬ್ಬನ ರಕ್ಷಣೆಗಾಗಿ ಅದು ದೇವರ ಶಕ್ತಿಯಾಗಿದೆ. ಅವನು ಸಮುದ್ರದ ಹಸುವಿನ ಚರ್ಮಕ್ಕೆ ನಾಚಿಕೆ ಪಡಲಿಲ್ಲ. ವಿದ್ಯಾವಂತ ಗ್ರೀಕರು ಮೂರ್ಖತನವೆಂದು ಮತ್ತು ಧಾರ್ಮಿಕ ಯಹೂದ್ಯರು ವಿಘ್ನವೆಂದು ಕರೆದ ಸಂದೇಶದಿಂದ ಅವನು ಮುಜುಗರ ಪಡಲಿಲ್ಲ. 1 ಕೊರಿಂಥದವರಿಗೆ 1ನೇ ಅಧ್ಯಾಯ 23ನೇ ವಾಕ್ಯ. ಅವನು ಹೊರುವುದನ್ನು ಮುಂದುವರಿಸಿದನು ಮತ್ತು 2 ತಿಮೋಥೆಯ 4ನೇ ಅಧ್ಯಾಯ 2ರಲ್ಲಿ ಅವನು ಅದೇ ಜವಾಬ್ದಾರಿಯನ್ನು ತಿಮೋಥೆಯನಿಗೆ ಹಸ್ತಾಂತರಿಸಿದನು. ವಾಕ್ಯವನ್ನು ಸಾರು, ಸಮಯ ಬರುವಾಗಲೂ ಬಾರದಿರುವಾಗಲೂ ಸಿದ್ಧನಾಗಿರು, ಪೂರ್ಣ ತಾಳ್ಮೆಯಿಂದಲೂ ಬೋಧನೆಯಿಂದಲೂ ತಿದ್ದಿ ಗದರಿಸಿ ಎಚ್ಚರಿಸು. ಸಮಯ ಬರುವಾಗ ಜನರು ಕೇಳಲು ಬಯಸಿದಾಗ, ಬಾರದಿರುವಾಗ ಅವರು ಬಯಸದಿದ್ದಾಗ, ದೀಪಸ್ತಂಭವು 2 ಸಮಯಗಳಲ್ಲಿ ಉರಿಯುತ್ತದೆ, ನಾವು ಎರಡರಲ್ಲೂ ಹೊರುತ್ತೇವೆ. ಯೆಹೆಜ್ಕೇಲನು 3ನೇ ಅಧ್ಯಾಯ 18ರಿಂದ 19ನೇ ವಾಕ್ಯ ಬೆಳಕನ್ನು ಹೊರುವುದರು ಮತ್ತು ಮೌನವಾಗಿರುವುದರ ಗಂಭೀರ ತೂಕವನ್ನು ನಮಗೆ ತಿಳಿಸುತ್ತದೆ. ನಾನು ದುಷ್ಟನಿಗೆ ನಿನಗೆ ಮರಣವು ಖಂಡಿತ ಎಂದು ಹೇಳುವಾಗ, ನೀನು ಅವನನ್ನು ಎಚ್ಚರಿಸದಿದ್ದರೆ ಅವನು ದುಷ್ಟನಾದನು. ತನ್ನ ದುರ್ಮಾರ್ಗದಿಂದ ತಿರುಗಿಕೊಂಡು ಬದುಕುವಂತೆ ಅವನಿಗೆ ತಿಳಿಸದಿದ್ದರೆ ಆ ಮನುಷ್ಯನು ತನ್ನ ಪಾಪದ ನಿಮಿತ್ತ ಸಾಯುವನು. ಆದರೆ ಅವನ ರಕ್ತಕ್ಕೆ ನಾನೇ ನಿನಗೆ ಹೊಣೆಗಾರನಾಗಿ ಮಾಡುವೆನು. ಆದರೆ ನೀನು ದುಷ್ಟನನ್ನು ಎಚ್ಚರಿಸಿದರೂ ಅವನು ತನ್ನ ದುಷ್ಟತನದಿಂದ ತಿರುಗಿಕೊಳ್ಳದಿದ್ದರೆ ಅವನು ತನ್ನ ಪಾಪದ ನಿಮಿತ್ತ ಸಾಯುವನು. ಆದರೆ ನೀನು ನಿನ್ನ ಆತ್ಮವನ್ನು ರಕ್ಷಿಸಿಕೊಂಡಿ. ಕೇಹಾತ್ಯರು ತನ್ನ ಹೆಗಲ ಮೇಲಿದ್ದ ದೀಪಸ್ತಂಭಕ್ಕೆ ಜವಾಬ್ದಾರನಾಗಿದ್ದನು. ನಾವು ನಮ್ಮ ಮೇಲಿರುವ ಬೆಳಕಿಗೆ ಜವಾಬ್ದಾರರು. ನಾವು ಯಾರನ್ನೂ ಅದನ್ನು ಸ್ವೀಕರಿಸುವಂತೆ ಬಲಪಡಿಸಲು ಸಾಧ್ಯವಿಲ್ಲ. ಆದರೆ ನಮಗೆ ಎದುರಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಅದನ್ನು ನಂಬಿಗಸ್ತನಾಗಿ ಹೊತ್ತುಕೊಂಡು ಹೋಗಿ ನೀಡಲು ನಾವು ಕರೆಯಲ್ಪಟ್ಟಿದ್ದೇವೆ. ಯಾಜಕರು ದೀಪಸ್ತಂಭವನ್ನು ದಿನಕ್ಕೆ 2 ಬಾರಿ ಬೆಳಗ್ಗೆ ಮತ್ತು ಸಂಜೆ ಸರಿಪಡಿಸುತ್ತಿದ್ದರು. ಅವರು ಅತ್ಯಗತ್ಯ ಕಾರ್ಯಗಳಲ್ಲಿ ಒಂದು ಬತ್ತಿಯನ್ನು ಕತ್ತರಿಸುವುದು. ಬತ್ತಿಯು ಉರಿಯುತ್ತಿರುವಾಗ ಅದರ ತುದಿಯು ಇಂಗಾಲ ಉಂಟಾಯಿತು. ಇದು ಸಮಯ ಕಳೆದಂತೆ ಬೆಳೆಯುವ ಕಪ್ಪು ಸುಟ್ಟ ನಿಕ್ಷೇಪವಾಗಿದ್ದು, ಇದನ್ನು ಗಮನಿಸದಿದ್ದರೆ ಜ್ವಾಲೆಯು ಹೊಗೆಯಾಡಲು ಮತ್ತು ಮಂಕಾಗಿ ಉರಿಯಲು ಕಾರಣವಾದೀತು. ಯಾಜಕರು ಬಂಗಾರದ ಕತ್ತರಿಗಳನ್ನು ಬಳಸುತ್ತಿದ್ದರು. ದ್ವೀಪವು ಸ್ವಚ್ಛವಾಗಿ ಮತ್ತು ಪ್ರಕಾಶಮಾನವಾಗಿ ಉರಿಯುವಂತೆ ಮಾಡಲು ಆ ಇಂಗಾಲುಗಳನ್ನು ಕತ್ತರಿಸಲು ಶುದ್ಧ ಬಂಗಾರದ ಕತ್ತರಿಗಳನ್ನು ಬಳಸುತ್ತಿದ್ದರು. ಕತ್ತರಿಸಿದ ಇಂಗಾಲವನ್ನು ಬಂಗಾರದ ತಟ್ಟೆಗಳಲ್ಲಿ ಹಿಡಿದು ಪವಿತ್ರ ಸ್ಥಳದಿಂದ ಹೊರಗೆ ಕೊಂಡೊಯ್ಯಲಾಗುತ್ತಿತ್ತು. ಬಂಗಾರದ ಕತ್ತರಿಗಳು ದೇವರು ನಮ್ಮ ಬತ್ತಿಗಳನ್ನು ಹೇಗೆ ಸರಿಪಡಿಸುತ್ತಾನೆ ಎಂಬುದನ್ನು ತೋರಿಸುತ್ತದೆ. ಬತ್ತಿಯ ಮೇಲಿನ ಇಂಗಾಲವು ನಮ್ಮ ಜೀವನದಲ್ಲಿ ಸಂಗ್ರಹವಾಗುವ ಪಾಪ ಮತ್ತು ಶರೀರ ರೆಚ್ಚೆಯನ್ನು ಸೂಚಿಸುತ್ತದೆ. ಇದು ನಾವು ಹೊರುವ ಬೆಳಕನ್ನು ಮುಂಕಾಗಿಸುತ್ತದೆ. ನಾವು ಒಪ್ಪಿಕೊಳ್ಳುವ ರಾಜಿ, ನಾವು ಇಟ್ಟುಕೊಂಡಿರುವ ಕಹಿ, ನಿಧಾನವಾಗಿ ಬೆಳೆಯುವ ಗರ್ವ, ನೆಲೆಗೊಳ್ಳುವ ಲೌಕಿಕತೆ, ಇವೆಲ್ಲವೂ ಬತ್ತಿಯ ಮೇಲಿನ ಇಂಗಾಲವಾಗಿದೆ. ಜ್ವಾಲೆಯು ಇನ್ನೂ ಏನೂ ಇದೆ, ಎಣ್ಣೆಯೂ ಇನ್ನೂ ಇದೆ, ಆದರೆ ಇಂಗಾಲವು ಬೆಳಕು ಸ್ವಚ್ಛವಾಗಿ ಉರಿಯುವ ಬದಲು ಮಂಕಾಗಿ ನಡುಗುವಂತೆ ಮತ್ತು ಹೊಗೆಯಾಡುವಂತೆ ಮಾಡುತ್ತಿದೆ. ಮತ್ತು ಯೆಹೋವನು ತನ್ನ ಜನರ ಮಹಾಯಾಜಕನಾದ ಕ್ರಿಸ್ತನ ಮೂಲಕ ನಮ್ಮಲ್ಲಿ ರೂಪುಗೊಂಡ ಇಂಗಾಲವನ್ನು ಕತ್ತರಿಸುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ಯೆಹೋವನು ತಾನು ಪ್ರೀತಿಸುವವರನ್ನು ಶಿಸ್ತುಪಡಿಸುತ್ತಾನೆ
ಮತ್ತು ತಾನು ಸ್ವೀಕರಿಸುವ ಪ್ರತಿಯೊಬ್ಬ ಮಗನನ್ನು ಶಿಕ್ಷಿಸುತ್ತಾನೆ. ದೇವರು ನಮ್ಮನ್ನು ಸರಿಪಡಿಸಿದಾಗ ವಾಕ್ಯದ ಮೂಲಕ ತಿದ್ದುಪಡಿ, ಕಷ್ಟಕರವಾದ ಸನ್ನಿವೇಶಗಳು, ಶಿಸ್ತು, ಸತ್ಯವನ್ನು ನುಡಿಯುವ ಸಹೋದರ ಅಥವಾ ಸಹೋದರಿಯರ ಧ್ವನಿಯ ಮೂಲಕ ನಾವು ಯಾವುದರ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದೆವು ಅದನ್ನು ತೆಗೆದುಕೊಂಡು ಹಾಕುವ ಮೂಲಕ ಆತನು ಕೋಪದಿಂದ ನಮ್ಮನ್ನು ಶಿಕ್ಷಿಸುತ್ತಿಲ್ಲ. ಆತನು ದೀಪವನ್ನು ನಂದಿಸುತ್ತಿಲ್ಲ. ಆತನು ಬೆಳಕು ಅಸ್ಪಷ್ಟವಾಗಿ ಉರಿಯಲು ಕಾರಣವಾಗುತ್ತಿರುವ ನಿಖರವಾದ ವಿಷಯವನ್ನು ಕತ್ತರಿಸುತ್ತಿದ್ದಾನೆ. ಇದರಿಂದ ದೀಪವು ಮೊದಲಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಮತ್ತು ಸ್ಪಷ್ಟವಾಗಿ ಉರಿಯಬಲ್ಲದು. ಸರಿಪಡಿಸಲ್ಪಟ್ಟ ಬತ್ತಿಯು ಉತ್ತಮವಾಗಿ ಉರಿಯುತ್ತದೆ. ಶಿಸ್ತಿಗೆ ಒಳಪಡುವ ನಂಬುವವನು ಹೆಚ್ಚು ಸ್ಪಷ್ಟವಾಗಿ ಪ್ರಕಾಶಿಸುತ್ತಾನೆ. ಜ್ವಾಲೆಯು ಬೆಳೆಯಲು ಇಂಗಾಲವು ಹೋಗಲೇಬೇಕು. ಇಬ್ರಿಯರಿಗೆ 12ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತದೆ. ಯಾವುದೇ ಶಿಸ್ತು ಆ ಸಮಯದಲ್ಲಿ ಸಂತೋಷಕರವಾಗಿ ಕಾಣಿಸುವುದಿಲ್ಲ, ನೋವಿನಿಂದ ಕೂಡಿದಂತೆ ಕಾಣುತ್ತದೆ. ಆದರೆ ನಂತರ ಅದು ಅದರಿಂದ ತರಬೇತಿ ಪಡೆದವರಿಗೆ ನೀತಿಯ ಸಮಾಧಾನಕರ ಫಲವನ್ನು ನೀಡುತ್ತದೆ. ಕತ್ತರಿಯು ಆ ಕ್ಷಣದಲ್ಲಿ ನೋವುಂಟು ಮಾಡುತ್ತದೆ. ಪ್ರಕಾಶಮಾನವಾದ ಜ್ವಾಲೆಯ ಫಲಿತಾಂಶ. ಯಾಜಕರು ದೀಪಸ್ತಂಭವನ್ನು ಬೆಳಿಗ್ಗೆ ಮತ್ತು ಸಂಜೆ ಸರಿಪಡಿಸುತ್ತಿದ್ದರು. ತಪ್ಪಿಲ್ಲದೆ ಗೂಡಾರದ ಅಸ್ತಿತ್ವದ ಪ್ರತಿ ದಿನದಂದು ಇದು ದೇವರು ತನ್ನ ಜನರ ಬೆಳಕಿಗೆ ನೀಡುವ ನಿರಂತರ ದೈನಂದಿನ ಗಮನವನ್ನು ಸೂಚಿಸುತ್ತದೆ. ಆತನು ಒಮ್ಮೆ ಕತ್ತರಿಸಿ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಆತನು ಬೆಳಿಗ್ಗೆ ಮತ್ತು ಸಂಜೆ ಸರಿಪಡಿಸುತ್ತಾನೆ. ಪ್ರತಿದಿನ ಬೆಳಿಗ್ಗೆ ನಾವು ವಾಕ್ಯಕ್ಕೆ ಬಂದಾಗ ಆತನು ಸರಿಪಡಿಸುತ್ತಿದ್ದಾನೆ. ಪ್ರತಿದಿನ ಸಂಜೆ ನಾವು ಆತನ ಮುಂದೆ ನಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಳ್ಳುವಾಗ ಆತನು ಸರಿಪಡಿಸುತ್ತಿದ್ದಾನೆ. ದೇವರ ಶಿಸ್ತು ಸಾಂದರ್ಭಿಕವಾಗಿರುವುದಿಲ್ಲ ಮತ್ತು ಸುತ್ತಲಿನ ಪ್ರಪಂಚ ಕತ್ತಲೆಯಾಗಿರುವಾಗ ನಮ್ಮ ಹೆಗಲ ಮೇಲಿರುವ ಬೆಳಕು ಮಂಕಾಗಬಾರದು ಎಂದು ನಿರ್ಧರಿಸಿದ ತಂದೆಯ ದೈನಂದಿನ ನಂಬಿಗಸ್ತ ಪ್ರೀತಿಯ ಗಮನವಿದು. ನಾವು ಹೊಸ ಒಡಂಬಡಿಕೆಯ ಕೇಹತ್ಯರು. ದೀಪಸ್ತಂಭವು ನಮ್ಮ ಹೆಗಲ ಮೇಲಿದೆ. ಕ್ರಿಸ್ತನ ಬೆಳಕು, ತಂದೆಯ ರಾಜ್ಯದ ಸತ್ಯ, ಸುವಾರ್ತೆಯ ಸತ್ಯವನ್ನು ನಾವು ಹೊರುತ್ತೇವೆ. ಹುಡುಕದವರಿಗೆ ಇದು ಮುಚ್ಚಲ್ಪಟ್ಟಿದೆ. ಹುಡುಕುತ್ತಿರುವವರಿಗೆ ಕ್ರಿಸ್ತನು ನಮ್ಮ ಮಾತುಗಳನ್ನು, ಕೃತ್ಯಗಳನ್ನು ಮತ್ತು ನಮ್ಮ ಸ್ವಭಾವದ ಮೂಲಕ ಅದನ್ನು ಬಹಿರಂಗಪಡಿಸುತ್ತಿದ್ದಾನೆ. ನಾವೇನು ಜ್ವಾಲೆಯನ್ನು ಹಚ್ಚಲಿಲ್ಲ. ನಮ್ಮ ಸ್ವಂತ ಶಕ್ತಿಯಿಂದ ನಾವು ಅದನ್ನು ಉಳಿಸಿಕೊಳ್ಳುವುದಿಲ್ಲ. ನಾವು ಅದನ್ನು ನಂಬಿಗಸ್ತಕರಾಗಿ ಹೊರುತ್ತೇವೆ. ಬೆಳಗ್ಗೆ ಮತ್ತು ಸಂಜೆ ಅರಣ್ಯದ ಪ್ರತಿ ಋತುವಿನಲ್ಲಿ ಎಂದಿಗೂ ಕೆಳಗಿಡದೆ ನಮ್ಮನ್ನು ಪ್ರಕಾಶಮಾನವಾಗಿ ಉರಿಯಿಸುವ ಬಂಗಾರದ ಕತ್ತರಿಗೆ ಯಾವಾಗಲೂ ಒಳಪಟ್ಟು ದೀಪಸ್ತಂಭವನ್ನು ಹೊರಗೆ ಎಂದರೆ ಇದೆ. ಪ್ರಾರ್ಥನೆ. ಯೆಹೋವನೇ, ನಮ್ಮನ್ನು ಶೋಧಿಸಿ ನನ್ನ ಹೃದಯವನ್ನು ಅರಿತುಕೋ. ನನ್ನನ್ನು ಪರೀಕ್ಷಿಸಿ ನನ್ನ ಆಲೋಚನೆಗಳನ್ನು ತಿಳಿಯುವವನಾಗು. ನನ್ನಲ್ಲಿ ಯಾವುದೇ ದುಷ್ಟ ಮಾರ್ಗವಿದೆಯೋ ಎಂದು ನೋಡಿ ನನ್ನನ್ನು ಶಾಶ್ವತ ಮಾರ್ಗದಲ್ಲಿ ನಡೆಸು. ನಾವು ಇಂದು ದೀಪಸ್ತಂಭವನ್ನು ಹೊರುವವರಾಗಿ ನಿನ್ನ ಮುಂದೆ ಬರುತ್ತಿದ್ದೇವೆ ಮತ್ತು ಬತ್ತಿಯನ್ನು ಪರೀಕ್ಷಿಸಬೇಕೆಂದು ನಾವು ಕೇಳುತ್ತೇವೆ. ಎಲ್ಲಿ ಇಂಗಾಲವಿದೆಯೋ, ಎಲ್ಲಿ ಪಾಪ, ರಾಜಿ, ಗರ್ವ ಮತ್ತು ಶರೀರದೆಚ್ಛೆಯ ಬೆಳೆದು ಬೆಳಕು ಮಂಕಾಗಿ ನಡೆಯುವಂತೆ ಮಾಡುತ್ತಿವೆಯೋ ಅಲ್ಲಿ ಬಂಗಾರದ ಕತ್ತರಿಯನ್ನು ತರು. ಬೆಳಕನ್ನು ಮಂಕಾಗಿಸುವ ವಿಷಯಗಳ ಬಗ್ಗೆ ನೀನು ಸೌಮ್ಯವಾಗಿರಬೇಕೆಂದು ನಾವು ಕೇಳುವುದಿಲ್ಲ. ಅದನ್ನು ಸಂಪೂರ್ಣವಾಗಿ ಕತ್ತರಿಸಬೇಕೆಂದು ನಾವು ಕೇಳುತ್ತೇವೆ. ನೀನು ಪ್ರೀತಿಸುವವರನ್ನು ಶಿಸ್ತುಪಡಿಸುತ್ತೀಯ. ಆ ಪ್ರೀತಿಯನ್ನು ನಾವು ಇಂದು ಕತ್ತರಿಯ ರೂಪದಲ್ಲಿ ಸ್ವೀಕರಿಸುತ್ತೇವೆ. ನಾವು ಹೆಚ್ಚು ಸ್ಪಷ್ಟವಾಗಿ ಉರಿಯುವಂತೆ ಮಾಡು. ನಾವು ಹೆಚ್ಚು ಪ್ರಕಾಶಮಾನವಾಗಿ ಉರಿಯುವಂತೆ ಮಾಡು. ಬತ್ತಿಯ ಮೇಲೆ ಸಂಗ್ರಹವಾಗಲು ನಾವು ಅನುಮತಿ ಇಲ್ಲದ ವಿಷಯಗಳಿಂದ ನಮ್ಮ ಹೆಗಲ ಮೇಲಿರುವ ಕ್ರಿಸ್ತನ ಬೆಳಕು ಎಂದಿಗೂ ಮಂಕಾಗದಿರಲಿ. ನಮ್ಮ ಮಾತುಗಳು ನಿನ್ನ ರಾಜ್ಯದ ಸತ್ಯವನ್ನು ನಂಬಿಗಸ್ತಕನಾಗಿ ಹೊತ್ತುಕೊಳ್ಳಲಿ. ನಮ್ಮ ಜೀವನಗಳು ನಿನ್ನ ಸ್ವಭಾವದ ಬೆಳಕನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸಲಿ ಮತ್ತು ದೇವರ ಬೆಳಕನ್ನು ನಿಜವಾಗಿ ಹುಡುಕುತ್ತಿರುವವರು ಅದನ್ನು ನಮ್ಮಲ್ಲಿ ಕಂಡುಕೊಳ್ಳಲಿ. ನಾವು ಪ್ರಭಾವಶಾಲಿಗಳ ಆಗಿರುವುದರಿಂದಲ್ಲ, ನಮ್ಮೊಳಗಿರುವ ಬಂಗಾರವು ನೈಜವಾಗಿರುವುದರಿಂದ ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.